ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚಿಸುವ ಬೇಡಿಕೆ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಧಾರವಾಡದಲ್ಲಿ ನಡೆದ ಹೋರಾಟ ಸಭೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಪಾಲಿಕೆ ಸದಸ್ಯರು ತಮ್ಮ ಸದಸ್ಯತ್ವ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ರು. ಇನ್ನು ರಾಜೀನಾಮೆ ನೀಡಿದ ಸದಸ್ಯರು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಕಾಂಗ್ರೆಸ್ ಪ್ರೇರಿತ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ ನೀಡಿದ ಹೇಳಿಕೆಯನ್ನ ಖಂಡಿಸಿ ಈ ನಿರ್ಧಾರ ಕೈಗೊಂಡಿದ್ದೇವೆ ಎಂದು ಸದಸ್ಯರು ತಿಳಿಸಿದ್ರು. ಅಷ್ಟೇ ಅಲ್ಲದೆ ಧಾರವಾಡ ನಗರದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಅಗತ್ಯ ಎಂದು ಹೋರಾಟಗಾರರು ಒತ್ತಾಯಿಸಿದ್ರು. ಸರ್ಕಾರ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹೋರಾಟ ಮಾಡಕತ್ತಾರೆ ಸುಮಾರು ವರ್ಷಗಳಿಂದ. ಅವ್ರ ಹಿಂದೆ ಹೋರಾಟ ಮಾಡ್ಕೊಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪಾಲಿಕೆ ಸದಸ್ಯರು ಅವ್ರ ಜೊತೆಗಿದ್ದವರು. ಅವರೆಲ್ಲ ನಮ್ಮ ಪಕ್ಷದ ಹಿರಿಯರಿಗೆಲ್ಲ ಮುಖಂಡಗಳಿಗೆಲ್ಲ ಅವ್ರಿಗೆಲ್ಲ ಈ ಸಂಬಂಧಪಟ್ಟಂತ ವಿಚಾರನ ಹೇಳಿ ಏನು ಗವರ್ನರ್ ಕಡೆ ಕಳಿಸುವಂಗೆ ಮಾಡಿದ್ರು ನಮ್ಮ ಸರ್ಕಾರದಿಂದ. ಬ್ರಿಟಿಷ್ ಪಾಲಿಸಿ ಮಾಡಲಿಕ್ಕೆ ಕೇವಲ ಬಿಡಿ ಸರ್ ಪಕ್ಷಾತೀತವಾಗಿ ಮಾಡಕತ್ತಾರ, ಉಳಿದವರೆಲ್ಲರೂ ಪಕ್ಷದವರು ಅದಾರ ಅನ್ನುವಂತ ಒಂದು ಟೀಕೆಯನ್ನ ಮಾಡ್ತಾ ಇದ್ರು. ಅವ್ರು ಅರ್ಥ ಮಾಡ್ಕೋಬೇಕು. ನಾವು ಅವ್ರಿಗೂ ಕೂಡ ಕರೆಯನ್ನು ನೀಡಿದ್ವಿ. ಬರೀ ಪಕ್ಷಸ್ಥಳ ನಾವು ಕೂಡ ಮನವಿ ಮಾಡಿಕೊಂಡಿದ್ವಿ. ಅದೇ ರೀತಿ ನಮ್ಮ ಹೋರಾಟದ ನೇತೃತ್ವವನ್ನು ವಹಿಸಿದಂತ ಹಿರಿಯ ನಾಯಕರಾದಂತ ಆದ್ರೆ ನಿನ್ನೆ ತಾನೇ ಮಾನ್ಯ ಪ್ರಹ್ಲಾದ್ ಜೋಶಿ ಟೀಕೆ ಮಾಡೋದಿಲ್ಲ. ಯಾಕಂದ್ರೆ ರಾಜಕೀಯವಾಗಿ ಉತ್ತರ ಕೊಡ್ಲಿಕ್ಕೆ ನಾವು ಇಲ್ಲಿ ರಾಜಕೀಯ ಪಕ್ಷದವರು ಆಗಿ ಬಂದಿಲ್ಲ. ಯಾರು ದಿಲ್ಸಿದಾ ಬೇಗಂ ನದಾಫ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಮುಟ್ಟಿಸ್ತೇವೆ. ಸದಸ್ಯತ್ವ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ನಮ್ಮ ಉಭಯಧಾರ ಮಹಾನಗರ ಪಾಲಿಕೆ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀವಿ. ಪತ್ರ ಹೀಗಿದೆ. ಮಾನ್ಯ ನಮ್ಮ ಬ್ಲಾಕ್ ಅಧ್ಯಕ್ಷರು ಉಭಯಧಾರ ನಾವು ಉಭಯಧಾರ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಬೆಂಬಲ ಮಾಡಬೇಕಂತ ಹೇಳಿ ನಾವೆಲ್ಲರೂ ಕೂಡಿ ಇವತ್ತು ನಮ್ಮ ಪಕ್ಷದ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯಕ್ಕೂ ರಾಜೀನಾಮೆ ಕಾಂಗ್ರೆಸ್ 71 ಅರವಿಂದ್ ನಾವು ಮುಟ್ಟಾಕತ್ತೀವಿ. ಅದನ್ನ ಮುಂದಿನ ದಿನದಾಗ ಅವ್ರ ಮುಂದೆ ಏನೈತಲ್ಲ ಅವ್ರ ಮೇಲಧಿಕಾರಿಗಳಿಗೆ ಅವ್ರು ಕಳಿಸ್ತಾರೆ. ವಿಷಯ ಇದೆ ಹುಟ್ಟಿದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕುರಿತು ಮಾನ್ಯರು ಧಾರವಾಡ 71 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಿವಿಧ ವಾರ್ಡ್ಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾಯಿತ ಸದಸ್ಯರಾದ ನಾವು ಈ ಕೆಳಗೆ ಈ ನಿರಂತರ ಹಾಗೂ ತೀವ್ರ ಸ್ವರೂಪ ಹೋರಾಟ ನಡೆಯುತ್ತಿದ್ದು ನಮಗೆ ತಿಳಿದಿದ್ದೆ. ಧಾರವಾಡ ಸಮಗ್ರ ಅಭಿವೃದ್ಧಿ ಹಾಗೂ ಇಲ್ಲಿನ ಸಾರ್ವಜನಿಕ ಹಿತದೃಷ್ಟಿಯಿಂದ ಧಾರವಾಡ ಪ್ರತ್ಯೇಕ ಪಾಲಿಕೆ ಅಗತ್ಯತೆ ಅಂತ ಅನಿವಾರ್ಯವಾಗಿದ್ದು ಇದು ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿದ್ದು ನಮ್ಮ ವೈಯಕ್ತಿಕ ಅಧಿಕಾರಕ್ಕಿಂತ ಧಾರವಾಡ ಜನತೆ ಹಿತ ಹಾಗೂ ಅವರ ಭಾವನೆಗೆ ಮುಖ್ಯ ಎಂದು ನಾವು ದೃಢವಾಗಿ ನಂಬಿದ್ದು. ಧಾರವಾಡ ಸಮಗ್ರ ಅಭಿವೃದ್ಧಿ ಹಾಗೂ ಇಲ್ಲಿನ ಸಾರ್ವಜನಿಕರ ಹಿತದೃಷ್ಟಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಅಗತ್ಯತೆ ಅಂತತೆ ಅನಿವಾರ್ಯವಾಗಿದೆ. ನಮಗೆ ವ್ಯಕ್ತಿಗತ ಅಧಿಕಾರಕ್ಕಿಂತಲೂ ಧಾರವಾಡದ ಜನತೆ ಹಿತ ಹಾಗೂ ಅವರ ಹೋರಾಟಕ್ಕೆ ಸಂಪೂರ್ಣವಾಗಿ ಧ್ವನಿಯಾಗುವ ನಿಟ್ಟಿನಲ್ಲಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯತ್ವ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿದ್ದೇವೆ. ಪರ್ವೀನ್ ದೇಸಾಯಿ ವಾರ್ಡ್ ನಂಬರ್ 16, ಗಣೇಶ್ ಮುಧೋಳ್ ವಾರ್ಡ್ ನಂಬರ್ 17, ಬಿಲ್ಕಿಸ್ ಬಾನು ಮುಲ್ಲಾ ವಾರ್ಡ್ ನಂಬರ್ 22, ಮಂಜುನಾಥ್ ಬಡ್ಕೂರಿ ವಾರ್ಡ್ ನಂಬರ್ 23, ಮಯೂರ್ ಮೋರೆ ವಾರ್ಡ್ ನಂಬರ್ ಶ್ರೀಮತಿ ಸುರೋವಾ, ಶ್ರೀಮತಿ ದಿಲ್ಶಾದ್ ಬೇಗಂ ನದಾಫ್, ಶ್ರೀಮತಿ ದೀಪಾ ಸಂತೋಷ್ ನಿಲ್ಕಟ್ಟಿ ಹಾಗೂ ಪ್ರಕಾಶ್ ಬಾಬುರಾವ್ ಗಾತ್ರೆ ಇವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಅವರಿಗೆ ಮಾತನಾಡಿದ್ವಿ, ಇದು ಪಕ್ಷದ ತೀರ್ಮಾನ ಅಂದ ಮೇಲೆ ಇದು ವೇದಿಕೆಗಲ್ಲ. ಅವರು ಯಾರ ಬ್ಲಾಕ್ ಇವರು ಹೇಳ್ತಿದ್ದಾರೆ ಅವರಿಗೆ ಕೊಡಿ, ಅವರು ನಮಗೆ ಕೊಡ್ತಾರ. ಆದ್ರೆ ತೀರ್ಮಾನಗಳು ಈಗಾಗಲೇ ತೆಗೆದುಕೊಂಡು ಬಿಟ್ಟಿದ್ದಾರೆ. ಅವರು ಪಕ್ಷದ ವೇದಿಕೆಯಲ್ಲಿ ಸೂಕ್ತ ಅಧಿಕಾರವನ್ನ ಹೊಂದಿದಂತವರಿಗೆ ಅವರು ಕಳಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು.